ಈ ಡ್ರೈವರ್ಗೆ ಹಾಕಿ ಬಿಟ್ಟು ಹಾಕ್ಸಿಲ್ಲ ಅದನ್ನು ಹಾಕ್ಸ್ಬಿಡ್ತಾಳೆ ನನ್ನ ತಂಗಿ. ರೋಡಲ್ಲಿ ಕಾಯಿ ನೋಡಿದೀನಿ, ಆಚೆ ಬಂದು ಕೈಬೇಕು, ಸಂತಿ ಒಳಗಡೆ, ಗೇಟ್ ಒಳಗಡೆ, ಜೈಲ್ ಇದು ಬ್ಯಾರಲ್ ಒಳಗಡೆ ರಂಗೋಲಿ ಹಾಕ್ತಾಳ ತಾಯಿ ಮನೆ ಮುಂದೆ. ಬಾಲಿ ಗಾಡಿ ತೆಗೆ ಬಾಲಿ. ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ಟೈಟಲ್ ತಮ್ಮ ನೋಡಿದ್ದೀರಾ. ಒಂದು ಸರ್ಪ್ರೈಸ್ ಇಟ್ಕೊಳಕ್ ಹೋಗ್ಬೇಕು. ಗಾಡಿ ನಾನು ಎತ್ಕೊಂಡ್ಬಂದೆ. ನನ್ನ ಫ್ರೆಂಡು ಒಬ್ಬ ಕೈ ಬೆಳಗ್ಗೆ ಬೇರೆ ಫ್ರೆಂಡ್ ಹೇಳಿದ್ದೆ ಗಾಡಿಗೆ, ನನ್ನ ಮಗ ಕೈ ಎತ್ಬಿಟ್ಟ. ಅದಕ್ಕೆ ಇನ್ನೊಬ್ಬ ಫ್ರೆಂಡ್ದು ನಾನೇ ಇಸ್ಕೊಂಬಂದಿದ್ದೀನಿ. ಎತ್ಕೊಂಡು ಹೋಗ್ಬೇಕು ಇವಾಗ. ಗೈಸ್ ಇವಾಗ ಫಸ್ಟು ಮಾಕ್ಲಿಗೆ ಹೋಗ್ಬಿಟ್ಟು ಕಿರಣನ ಎತ್ತಾಕೊಂಡು ಅಲ್ಲಿಂದ ತಿರ್ಗಾ ಮಾಕ್ಲಿಂದ ವೈಟ್ ಫೀಲ್ಡ್ಗೆ ಹೋಗ್ಬಿಟ್ಟು ನಾಗೇಶ್ ಅಣ್ಣಾರ್ ಮಂತಕ್ಕೆ ಹೋಗ್ಬಿಟ್ಟು ನಾಗೇಶ್ ಅಣ್ಣಾರ್ ಮಂತವೇ ಆ್ಯಕ್ಚುಲಿ ಐಟಮ್ ಎತ್ಕೊಬೇಕಾಗಿರೋದು. ಅಲ್ಲಿ ಎತ್ಕೊಂಡು ಹೋಗ್ಬೇಕು ಇವಾಗ. ಈ ಡ್ರೈವರ್ಗೆ ಹಾಕಿಬಿಟ್ಟು ಹಾಕ್ಸಿಲ್ಲ ಅದನ್ನು ಹಾಕ್ಸ್ಬಿಡ್ತಾಳೆ ನನ್ನ ತಂಗಿ. ಅವಳೇ ನಡಿರ್ಲಿಲ್ಲ ನೀನು ಹಾಕೊಂಡು ಡ್ರೈವರ್ ಆಗಿ ಬಂತ. ಏನು ಮಾಡೋಕ್ಕಾಗಲ್ಲ. ಬರಲಾ ಔಟ್ ಬರಲಾ? ಹ್ಞೂ ಏನಮ್ಮ ಎಮರ್ಜೆನ್ಸಿ ಕಾಸು ಫೋನ್ ಬಂದರೆ ಫೋನ್ ಹಾಕಿ ಹಾಕ್ಬಿಡ್ರು ರಪ್ಪ ಅಂತ ಟ್ರಾನ್ಸ್ಫರ್ ಮಾಡು ರಪ್ಪ ಅಂತ. ನೋಡಿ ಹಾಕಿಬಿಟ್ಟಿಲ್ಲ ಹೆಂಗೆ ಕಾಣ್ತಾ ಇದೀನಿ ಅಂತ. ಡ್ರೈವರ್ ಥರ ಕಾಣ್ತಾ ಇದ್ದೀನ. ಅಯ್ಯೋ ನನಗೆ ನೋಡಕ್ಕೆ ಒಂಥರ ಆತದ ಹೋಗಪ್ಪ ಇದ್ರಿಗೆ ನೋಡಿರಿ. ಪರವಾಗಿಲ್ಲ ಇದ್ರೆ ಇರಲಿ. ಗೈಸ್ ವೈಟ್ ಫೀಲ್ಡ್ಗೆ ಹೋಗ್ಬೇಕು ಸಿಟಿ ಹತ್ರ. ಹೇಗೆ ಸುಮ್ಮನೆ ಡೇಂಜರು, ರಿಸ್ಕ್ ಹೆಂಗೆ ಅಂತ ಹಾಕು. ಯಾರು ಕಾಸು ಕಾಸು ಮಾಡ್ಕೊಳಕ್ ಆಗ್ತದೆ. ಬರಲ್ಲ ಬಟ್ಟೆ ಕೈ ಮುಕ್ಕೊಂಡು ಗಾಡಿ ಒಂದು ಕೈ ಮುಕ್ಕೊಂಡು ಮತ್ತೆ ಅವಳ ಕೀ ಎಲ್ಲಿ ಬಿಟ್ಟು ನಮ್ಮ ಹುಡುಗಮ್ಮ ಕೀ ಎಲ್ಲ ಒಳಗಡೆ ಇಕ್ಕಿದ್ದೀನಿ ತಮ್ಮಗಮ್ಮ. ಬರೋಣ ಬಾಯ್ ಬಾಯ್. ಹುಷಾರ ದನ ಮೇಸ್ಕೊಂಡು ಎಲ್ಲೂ ಹೋದಂಗೆ. ನಮ್ಮ ಅಪ್ಪಂಗೆ ಫಸ್ಟ್ ಸ್ನಾನ ಮಾಡಿಸು. ಬರೋಣ ಬಾಯ್ ಬಾಯ್. ಬರ್ತೀನಿ. ಏನು ಬೆಳಗಾಲ ರಸ ಏನು ಬುಕ್ ಮಾಡಿಲ್ಲ ತಗ. ಗೈಸ್ ಮಾಕ್ಲೆ ಹತ್ರ ಬಂದು ಇಲ್ಲಿ ಫ್ಲೇವರ್ ಹತ್ಬಿಟ್ಟಿದ್ದೀನಿ. ಕಿರಣ ಇನ್ನ ಕಳ್ಳನಾಗ ಬರೋದಾಗೆ ಅವನೇ ಮರೀತೀನಿ. ಅದ ನಿಂಗೆ ನಾವು ಸ್ವಲ್ಪ ಐವೆಲ್ಲ ಹಾಕಿದ್ದೀನಿ ಗಾಡಿನ. ಬೇಗ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ನಮಗೋಸ್ಕರ ಕಾಯಿದೀವಿ. ಯಾರು ಡ್ರೈವರ್ ಪಾಪಣ್ಣ ಆಗಿದ್ದೀರ ಮಂಜ? ಗೈಸ್ ಡ್ರೈವರ್ ಪಾಪಣ್ಣ ಆದ ಮಂಜ ಟಾಟಾ ಎಸಿ ಓಡಿಸ್ತಾವನ್. ಗೈಸ್ ಬೇಗ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಸೀಟ್ ಬೆಲ್ಟ್ ಇಲ್ಲ, ಗಿಡ್ ಬೆಲ್ಟ್ ಇಲ್ಲ. ಓಹೋ ನೋಡಿದ್ರೆ ಗೈಸ್ ಗೈಸ್ ನಾನು ಸ್ವಲ್ಪ ದೂರ ಗೈಸಿರೋದು, ಅದಕ್ಕೆ ಒಂಚೂರು ಲೇಟ್ ಆಗ್ತದಪ್ಪ. ಕ್ರೇಜಿ ಬಿಡು ಮ್ಯಾನ್ ನೀನು. ಕಾಕಿ ಶರ್ಟ್ ಹಾಕೊಂಡು ಗೈಸ್ ಗೈಸ್ ಡ್ರೈವರ್ ಪಾಪಣ್ಣ ಆಗೋನೆ. ನಮ್ಮೂರಲ್ಲಿ ಹಿಂಗೆ ಬೆಟ್ರ್ ಹೊಡಿಯೋದಕ್ಕೆ ಯಾರಲ್ಲ ಅವ್ರು ಹಿಂಗ ನೋಡಿದ್ದಾರೆ. ಎಲ್ಲ ನಾವು ತಂಗಿಗೋಸ್ಕರ. ಗೈಸ್ ಇವಾಗ ಎಷ್ಟು ನಾಗಿಯವ್ರ ಮಂತ ಸಿಗದ ಅಲ್ಲಿವರೆಗೂ ಸ್ವಲ್ಪ ಡ್ರೈವಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಗೈಸ್ ನಾಗಿಯವ್ರು ಇರಲೇಬೇಕು. ನಾಗಿಯವ್ರು ಇಲ್ಲ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ ನಮಗೆ. ಅವ್ರು ಬೇಕೇ ಬೇಕು. ನಾಗಿಯವ್ರ ಮಂತಕ್ಕೆ ಹೋಗಿ ಸಿಗೋಣ ಬರ್ರಿ. ನಾಗಿಯವ್ರ ಮನದಾಗ ಹೋಗಿ ಸಿಗೋಣ. ಗೈಸ್ ನಾಗಿಯವರು ಆಗಮನ ಆದ ಇದೆ. ಅಲ್ಲ ಹತ್ತೈತೆ ಅಲ್ಸಕ್ಕೆ ಏನು ಹೆಂಗೆ ಕಾಕಿ ಕಾಕಿ ಮೊಬೈಲ್ ಇಸ್ಕೊಂಡು ನೀ ವಿಡಿಯೋ ಮಾಡಿ ಮಾಡಿದೆ ಫುಲ್ ಅವಾಗಿಂದ ಫುಲ್ ನೋಡ್ರಿ ಇಲ್ಲಿ. ನಮ್ಮ ಇವ್ರು ಪಾಪಣ್ಣ ಡ್ರೈವರ್ ಪಾಪಣ್ಣ ಅದ ಮಂಜ ವಿಡಿಯೋ ತಗೊಂಡಿದ್ದೀನಿ ನಾನು. ನೀನು ಕಳಿಸ್ತಾ ಇರ್ಬೇಕು ನನಗೆ. ಮೊನ್ನೆ ಹಂಗೆ ಕಳ್ಸಿದ್ದಕ್ಕೆ ಎಷ್ಟು ಹೆಲ್ಪ್ ಆಗಿದೆ ಗೊತ್ತಾ? ನಾವು ಕಳ್ಸಿರ್ತೀವಿ. ನಾವೊಂಥರ ಹೀರೋ ಇದ್ದಂಗೆ ಪಾಲಿಗೆ. ಇದು ಇನ್ನೂ ಶಾಪ್ ತೆಗ್ದಿಲ್ಲ. ಏನು ನಮ್ಮ ಮನೆ ಹತ್ರ ಹೋಗೋಣ? ಫೋನ್ ಮಾಡ್ರಿ ಬರ್ರಿ ಹೋಗೋಣ. ಹಂಗಾರೆ ಅವನು 12 ಗಂಟೆ ಆಗುತ್ತಂತೆ ಕಣೋ. ಯಾರಣ್ಣ ಅವನು 12 ಗಂಟೆಗೆ ಯಾರಣ್ಣ ಅಂಗಡಿ ತೆಗಿತಾನೆ? ಎಲ್ಲ ಮನೆಗೆ ಹೋಗಿರ್ತಾರ ಅಷ್ಟೊತ್ತಿಗೆ. ಬಿಸಿ ಆಗುತ್ತೆ ನನ್ನ ಮೇಲೆ ಇಲ್ಲಿ. ಅಣ್ಣ ಟಾಟಾ ಎಸಿ ನನ್ನ ಜೀವನದಲ್ಲಿ ಕೂತಿಲ್ಲ ಅಣ್ಣ. ಇದಮ್ಮ ಕುಡ್ಬಿಡ ಟಾಟಾ ಎಸಿಲಿ. ಬಾನಿ ನೋಡೋದು ಏನ್ರಿ ನಿಮ್ದು? ನಿಮ್ಮೂರು 40 ಕಿಲೋಮೀಟರ್ ಬಂದಿದ್ದು ಒಂದೇ ಒಂದು ನಿಲ್ಸಿರ್ಲಿಲ್ಲ. ಯಾವ್ದ ನಿಮ್ಮ ಮನೆ ಏರಿಯಾದವ ಶನಿವಾರ ಅಂತ ನಿಮ್ಮ ಮನೆ ಟರ್ನಿಂಗ್ ಅಲ್ಲ ಇದು. ಅಣ್ಣ ಯಾವ್ದು ಬಿಡಿಸ್ತೀಣ ಮುಂದೆ ಐತಲ್ಲ. ನಾನು ಒಂದು ಬೀಲಿ ಬೆಲೆ ಮಾಡ್ತೀವಿ. ಮದುವೆ ಮಾಡ್ಕೊಳ್ರಿ ವರದಕ್ಷಿಣೆಗೆ 15 ಒಳಗ್ ಬಿಡ್ತಾಳೆ. ನಿಮ್ ಮುಡಿಗೆ ಹೇಳ್ಕೊಟ್ಟಲ್ಲ ಬಾಯ್ ತಂಗಾರೆ. ವರದಕ್ಷಿಣೆ BMW. ವರದಕ್ಷಿಣೆ ಜಾಸ್ತಿ ನಮ್ಮ ಸ್ಟ್ರೈಟ್ ಹೋಗೋದಿಲ್ಲಣ್ಣ. ಅಲ್ಲ ಓಮ್ನಿ ಕೊಡೋದು ಹೆಚ್ಚು ನಮಗೆ ಅಂತದ್ರಲ್ಲಿ ನೀನು BMW ಹೋದೆ. ಮನೆ ಮುಂದಕ್ಕೆ 2 ಅಡ್ಸಣ್ಣ
ಟಾಟಾ ಏಸಲ್ಲಿ ತರ್ಸ್ಕೊಂಡಂಗೆ ಆಗಿದ್ದಿ ದೊಡ್ಡ ಮನ್ಸ ಶ್ರೀಮಂತರು ಟಾಟಾ ಏಸಿ ಗೈಸ್ ಇಷ್ಟು ತರ್ಸಕ್ಕೆ ಟಾಟಾ ಏಸಿ ಬುಕ್ ಮಾಡೋರು ಇವರು ಎಂಥ ಜನ ಅಂತ ಹೇಳ ಇವ್ರಿಗೆ ಹೇಳು ಅಣ್ಣಂಗೆ ಅಣ್ಣನ ಹೊಸ ನಾಮಕರಣ ಗೈಸ್ ನಾಗೇಶ್ ನಾಗಿ ಅಂತ ನಾಗೇಶ್ ನಾಗಿ ಅಲ್ಲಪ್ಪ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ರಿಕ್ವೆಸ್ಟ್ ಕಳಿಸಿ ಮೆಸೇಜ್ ಮಾಡಿ ಒಂದು ವಾರ ಆಯ್ತು ಇವನ್ಗೆ ಯಾವ್ದಣ್ಣ ನಿಂದ ಅಕೌಂಟು ವಾರ ಆಗಕ್ ಬಂತು ಮೆಸೇಜಿಗೆ ರಿಪ್ಲೈ ತೋರ್ಸಪ್ಪ ಆಯ್ತು ಸೆಲೆಬ್ರಿಟಿ ಅಣ್ಣ ಅವನು ನೀನ್ ಕಳ್ಸಿ ತೋರ್ಸು ಅವನು ಇವಾಗ ಸೆಲೆಬ್ರಿಟಿ ಅವನು ಸೆಲೆಬ್ರಿಟಿ ಗಣಪ ಅವನು ಈಗ ಮಂದಣ್ಣವ್ರ ತಮ್ಮ ಈಗ ನಾಗೇಶ್ ಅವ್ರ ಪ್ಯಾಲೇಸ್ ಇದೇನೆ ಪ್ಯಾಲೇಸ್ ಏನಣ್ಣ ಮ್ಯಾಗಡೆ ಎಲ್ಲ ಇದು ಬೇರೆ ಬೆಳೆಸಿದ್ದಿ ಎಲ್ಲ ಶೋ ಗಿಡಗಳು ಬೆಳೆಸಿದ್ದಿ ಮ್ಯಾಗಡೆ ಟಾಪಲ್ಲಿ ಒಂದು ಅಣ್ಣ ಬಿಟ್ಟು ಕೊಯ್ಕೊಂಡು ತಿನ್ಬಿಟ್ಟು ಎಲ್ಲ ನಂಬರ್ 8 ನಾಗೇಶ್ ಅಣ್ಣ ನಂಬರ್ 18 ಯಾರು ಬಂದು ಹೊಡೆಯಂಗಿರೋ ಹೊಡಿಬೋದು ಫೈನಲ್ ಇವತ್ತು ಅಣ್ಣ ಹಾಗೆ ಹೇಳ್ತಾರೆ ನಂಗೆ ಗೊತ್ತಿತ್ತು ಕಿರಣ್ ಅಂಡರ್ ಫ್ರೆಂಡ್ ಮಾಡ್ಕೊಂತಾರೆ ಅಂತ ಗೊತ್ತಿತ್ತು ಇವಾಗ ಗೊತ್ತಿರಲಿಲ್ಲ ನಾನು ಅವಾಗ ಬಂದಾಗ ಕಿರಣ್ ಟಚ್ ಆದ ಕಾರಣ ಅಂತ ಹೇಳಿದ್ವಿ ಕಿರಣ್ ಅಣ್ಣಂಗೆ ಹೇಳಿ ಅನ್ಸ್ತದೆ ಕಿರಣ್ ಟಚ್ ಆಗೋದಿಲ್ಲ ಅಂತ ಪಕ್ಕ ಟಚ್ ಆಯ್ತು ನೋಡು ಹೊಡಿತಲ್ಲೋ ಉಜ್ಗೋ ಯಾರು ಮಾಡ್ತಾರೆ ಉಜ್ಗೋ ನಡೀರಿ ನಮ್ಮ ಪೋಸ್ಟ್ ಅನ್ನ ಇವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಇವಾಗ ಹೆಂಗಂತ ನೋಡ್ರಿ ಅಣ್ಣ ಕಾಕಿ ಡ್ರೆಸ್ ಅಲ್ಲಿ ಕಾಕಿ ಕಿರಣ ಶರ್ಟ್ ಚಿಕ್ಕ ಆಗೈತೆ ಅಷ್ಟೇ ಪಕ್ಕ ನನಗೆ ಚೆನ್ನಾಗಿ ನೋಡ್ರಿ ಗೈಸ್ ಬಂದಿರೋ ಉದ್ದೇಶ ಇಷ್ಟೇ ಈ ಅಂಗಡಿಲಿ ಇತ್ತಾಣಬೇಕು ತಂಗಿಗೆ ಬೀರು ಅಂದ್ರೆ ಆ ಬೀರಲ್ಲ ಕಬೋರ್ಡ್ ಬೀರು ಕ್ಲಾಸೆಟ್ ತಗೊಂಡೋಗ್ಬೇಕು ಅಂಗಡಿನೇ ತೆಗ್ದಿಲ್ಲ ಇನ್ನು ಟೈಮ್ ಆಗ 12 ಗಂಟೆ ಆಯ್ತು ನೋಡಿ ಕರೆಕ್ಟಾಗಿ 12 ಗಂಟೆ ಇನ್ನೂ ಶಾಪ್ ತೆಗ್ದಿಲ್ಲ ಏನು ಕತೆ ಅಂತ ಗೊತ್ತಿಲ್ಲ ಇವ್ರದ್ದು ನಮಗೆ ಇವರೇ ಅಂಗಡಿಯವ್ರು ನೋಡಿಕೊಟ್ಟಿರೋದು ಏನು ಅಂಗಡಿಯಾರ ಏನೋ ಗೊತ್ತಿಲ್ಲ ಗೈಸ್ ಲೋಡಿಂಗ್ ಆಯಿತು ಬಾಕ್ಲಾ ಹಾಕ್ರಿ ನಾಗರಾಜಣ್ಣ ಅವ್ರೆ ಹಾಕ್ರಿ ಪೂಜೆ ಮಾಡ್ತೀನಿ ಹಾಕ್ರಿ ನಾಟಕ ಆಡ್ತೀವಿ ಅವ್ನು ಬರಲಿ ಇರೋಣ ಅವ್ನಿಗೆ ಫಸ್ಟ್ ಅದನ್ನ ಹಾಕ್ಬಿಟ್ಟು ವಿದ್ಯುತ್ ಪ್ಲೇಸ್ ಮಾಡಬೇಕು ಗೈಸ್ ತಂಗಿ ಮನೆಗೆ ಹೋಗ್ಬೇಕಾರೆ ಮಳೆಯ ಆಗಮನ ಮಳೆ ಸ್ವಾಗತ ಮಾಡ್ಕೊಂತ ನಮ್ಮನ್ನ ಎಲ್ಲರೂ ಸಾಯಂಕಾಲ ಆಗೋಯ್ತು ಸಿಟಿ ಸುತ್ತಾಕ ಆಚೆ ಬರೋಷ್ಟೊತ್ತಿಗೆ ಟೈಮ್ 5 ಗಂಟೆ ನಾವು ಮನೆ ಬಿಟ್ಟಾಗ 10 ಗಂಟೆ ಇನ್ನೂ ತಂಗಿ ಮನೆಗೆ ಹೋಗಿಲ್ಲ ಏನೇನೋ ಕಥೆಗಳು ಆಗೋದಲ್ಲಿ ಆಮೇಲೆ ಹೇಳ್ತೀನಿ ಬಿಡ್ರಿ ಗೈಸ್ ಬಂದ ಕರೆಕ್ಟಾಗಿ ಸಮಯ 5:15 ತಂಗಿ ಮನೆ ರೀಚ್ ಆದವು ಎಲ್ಲ ಮನೆ ಇದು ಅಲ್ಲ ಅಣ್ಣ ಬತ್ತವನೆ ಅನ್ನೋದು ಬಿಟ್ಟು ಬತ್ತವನೆ ಅಂತ ರೋಡಲ್ಲಿ ಕಾಯಿ ನೋಡಿದೀನಿ ಆಚೆ ಬಂದು ಕೈಬೇಕು ಸಂಧಿ ಒಳಗಡೆ ಗೇಟ್ ಒಳಗಡೆ ಜೈಲ್ ಇದು ಬ್ಯಾರಲ್ ಒಳಗಡೆ ಇಲ್ಲೋಡಮ್ಮ ಅಲ್ಲಿ ತಂಗಿಗೋಸ್ಕರ ಡ್ರೈವರ್ ಎಲ್ಲ ಆಗಿದ್ದೀನಿ ಮಳೆ ಉಯ್ಸ್ತಾರ ನೋಡಿ ಮಳೆ ಉಯ್ಸ್ತಾ ಇದ್ದೀರಾ ಯಾರು ನನ್ನ ಡ್ರೈವರು ನಾನು ಯಾರು ಅಜಯ್ ಓಯ್ ಕಿರಣ ಎಲ್ಲ ನೋವು ಬಂತು ಈ ಕಡೆಯಿಂದ ಬರಲಿಲ್ಲ ಆ ಕಡೆ ವೈಟ್ ಫೀಲ್ಡ್ ಬಂದಿದ್ದು ಅಜಿತ್ ನಾನ್ ಬಿಟ್ಟಿರೋ ಕಾಯ್ಬೇಕು ನೀನು ಬಟ್ ಮಳೆ ನಿಂತೋಯ್ತ ಬಂದ ತಕ್ಷಣ ಹೆಂಗೆ ಕಾಯಿ ನೋಡಿದ್ದೀನಿ ಇಳಿಸ್ಬಿಡೋಣ ಹೆಂಗೆ ಕತೆ ಇಲ್ಲ ಒಂಚೂರು ಕೆಲಸ ಇದೆ ಚೆನ್ನಾಗಿದ್ದೀರಾ ಕೆಲಸ ಮುಗಿತಾ ಆಫೀಸು ಅಷ್ಟೇ ಎಲ್ಲಿ ಹೊಡೆಯೋಣ ಇವಾಗ ಇದು ನಿಲ್ಸೋದ್ರೆ ಟರ್ನ್ ಆಗಲ್ಲ ಕಿರಣ ಹಂಗೆ ಇಟ್ಕೊಂಡಾಗತ್ತದೆ ಓಯ್ ಮೇಡಮ್ ಡ್ರೈವರ್ದು ಏನು ನೋಡ್ಕೊಂಡ್ರೆ ಮೇಡಮ್ ಓದ್ತೀವಿ ಬಾಟ ಬೇಕು ಬಾಟ 1500 ರೂಪಾಯಿ ಬಾಟ ಇವನ್ಗೆ ಇಟ್ಕೊಂಡ್ಬಿಡು ಏನು ಹೇಳು ಇಳಿಸೋ ಚಾರ್ಜು ಬಾಟ ಕೊಡು ಕೂಲಿ ಬೇಕು ನನಗೆ ನಾನು 2000 ರೂಪಾಯಿ ಇಲ್ಲ ನಿಮ್ಮ ಮಾವರು ಬರಲಿಲ್ಲ ಮಾತಾಡ್ತಪ್ಪ ಮತ್ತೆ ಕಿರಣ ಒಂದೇ ಮಾತು ಹೇಳಿ ಬಂದಿಲ್ಲಪ್ಪ ಬರೋ ದಿವಸ ಕಾಲ್ ಲಿಸ್ಟ್ ತೆಗಿಬೇಕಂತೆ ಏನು ಸಮಾಚಾರ ಹೇಳ್ದ ಮುಂದೊಳಗಾಯ್ತು ಅವತ್ತು ಕಾಯ್ಬೇಕಾಯ್ತು ಒಂದು 2 ಅವರ್ ಬರ್ರೀನಲ್ಲ ಇನ್ನೇ ಸಮಾಚಾರ ಚೆನ್ನಾಗಿ ಕಾಣ್ತೈತಿ ಹೌದಾ ಹೂವು ಇರ್ಬೇಕಂದ್ರೆ ಗಮ್ಮಂತ ಇರೋದು ನಿನಗೋಸ್ಕರ ಇಂಟರ್ನೆಟ್ ಬಿಟ್ಟು ಬರ್ಬೇಕಾಗಿತ್ತು ಅವನು ಓಹೋ ತಾಯಿ ನಾನು ಎಕ್ಸಾಮ್ ಏನು ಬಂದಿಲ್ಲ ಫುಲ್ಲು ಯುದ್ಧ ಮಹಾಭಾರತ ಕೃಷಿದೆಲ್ಲ ಮಾಡ್ಕೊಂಡ್ ಬಂದಿದ್ದೀವಿ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಏನೋ ಟೆನ್ಷನ್ ಆಗ್ತಿದೆ ನೀನು ನಮ್ಮ ಜೊತೆ ಇದ್ದಿದ್ರೆ ನೀನು
ಸ್ವಾಗತ ಸುಸ್ವಾಗತ ಗೈಸ್ ತಂಗಿ ಮನೆಗೆ. ನಾಗೇಶ್ ಕುಡಿಯೋಣ? ಹಾಲೇ ಕುಡಿಯಲ್ವಾ? ಟೀ ಕಾಫಿ ಕುಡಿದ್ಯಾ? ಥ್ಯಾಂಕ್ ಯು ಸೊ ಮಚ್. ಯಾಕಣ ಮೇಡಮ್ ಅವರು ಫುಲ್ ಅಪ್ಡೇಟು. ಇದು ಹೊಗೆ ಬಟ್ಟೆ ಹಾಕಣಕ್ಕಂತ ಡಸ್ಟ್ಬಿನ್ ಅಂತಿದ್ದು ಅಲ್ಲ, ಇದು ಡಸ್ಟ್ಬಿನ್, ಇದು ಡಸ್ಟ್ಬಿನ್. ನನಗೂ ಇದಾಗೋಯ್ತು. ಯಾರ ಮದ್ವೆಲ್ ಗಿಫ್ಟ್ ಕೊಟ್ಟಿ ಚೌಟ್ರಿಲೇನದು ನಿನ್ ಕೈಲ ಅಷ್ಟು ಬೇಗ ಅಲ್ಲ ಕಣ್ಣ, ಅದೇ ಈ ಗೊಂಬೆ ಕೂಡ ಕೊಟ್ಟಿದ್ಯಾ? ಇಷ್ಟು ದೊಡ್ಡ ಕೊಟ್ಟಿದ್ಯಾ? ಏಯ್ ನಾವೆಲ್ಲ ಗೊತ್ತಲ್ಲ ದೊಡ್ಡ ಕೊಡೋಣ. ಅಣ್ಣ ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋಸ್ ಅಣ್ಣ ಇದೊಂದು ಚಿಕ್ಕದು ಕೊಟ್ಟಿದ್ರೆ ಅದ್ ನೋಡಿ ಇಪ್ಪತ್ತಿತ್ತಾನೆ. ಏ ಹಂಗ ಅನ್ನಂಗಿಲ್ಲ, ಗಿಫ್ಟ್ ಕೊಟ್ರೆ ಏಯ್ ನಾವು ಕೆಂಪೇ ದೊಡ್ಡದಾಗಿ ಕೊಡೋದು, ಕೆಂಪಗಾಗಿರೋದು ದೊಡ್ಡದಾಗೆ ಕೊಡೋದು, ಇಲ್ಲ ಕೊಡಕ್ಕೆ ಹೋಗಲ್ಲ. ಹೈಟಿನ್ ಗೊಂಬೆ ಹುಡ್ಕೊಂಡವ್ನೆ. ನನಗೆ ನನ್ನ ಅಷ್ಟೊಂದು ಇರ್ಬೇಕಣ್ಣ, ಇದು ಆಲ್ರೆಡಿ ಇರ್ಬೇಕು. ಇದು ಎಲ್ಲಿ ಆಲ್ರೆಡಿ ಇರ್ಬೇಕು. ಆಲ್ರೆಡಿ ಇರ್ಬೇಕಾ? ಅವಳೆ ಸ್ಟಡಿ ಅವಳೆ ಡಿಪ್ರೆಷನ್ ಹೋಗೋಣ. ಅಣ್ಣ ನಾನು ಇವಾಗ ಚೆಕ್ ಮಾಡ್ಸಕಣ, ನಾವು 2 kg ದಪ್ಪ ಆಗಿದ್ದೀನಿ. ಹೌದಾ? ವೆರಿ ಗುಡ್. ನೆಕ್ಸ್ಟ್ ಅದೇನೋ ಯಾವ ಸೈಡ್ ಬರ್ಬೇಕು? ಎಷ್ಟು ಕೆಜಿ ಇವಾಗ? 45 45 ಇದ್ದೆ, 47 ಆಗಿದ್ದೀನಿ. ಹಂಗ 55 ಹಾಕ್ ಬಾ. 47 ಇದೆಯಾ? ಎಲ್ಲಿದೆಯಮ್ಮ ಅದು? 47 ಕಣ, 67 ಅಲ್ಲ ನಾವು. ಅದೇ 47. ನಾವೇ ದಪ್ಪ ಆಗ್ತಿಲ್ವಲ್ಲ ಇಲ್ಲಿ, ನಿಂಗೆ ಎಡ್ಕಿ ದಪ್ಪ ನೀನ್ ಆಗಿದ್ದೀನಿ. ಎಷ್ಟೊಂದು ಅನ್ಕಣ? 67. ನಾನೇ 67 2 ಕೆಜಿ ದಪ್ಪ ಆಗಿದೆ, ಹಂಗ ಶಬ್ಬಷ್ಟತೆ ಇದೆ ಕಡೆ. ಚೆನ್ನಾಗಿ ತಿಂತಾ ಇದ್ಯಾ ಅಲ್ಲ, ನಾನೇ 67 ಇದ್ದೀನಿ. ಅವಳು ದಿನ ಆಚೆ ಫುಡ್ 67 ತಿಂದ್ರೆ ದಪ್ಪ ಆಗ್ತಾರಪ್ಪ. ದಿನ ಆಚೆ ಫುಡ್ ತಿಂದ್ರೆ ದಿನ ಆಚೆ ತಿನ್ನೋದು ಕೂಡ. ಇದು 6 ಇಂಚ್ ಇದ್ದಿರ್ಬೇಕು ಇದು. ನಾವ್ ಯಾವ್ದೋ ತಾಂಬಂದಿದ್ವಿ ಲೆಕ್ಕೋಕಿಲ್ದಂಗೆ. ಓ ತಾಯಕ್ಕ, ಓಹ್ ಏನಕ್ಕಿದು? ಫಿಲಮ್ ನೋಡಕ್ ರಾತ್ರಿ ಹೊತ್ತು ಇಬ್ರನೇ? ನಿಂಗೆ ಯಾಕೆ ಆ ಬರಲ್ಲ? ಪಾಪ ಅಂತ ಇದು ಇಲ್ಲ, ನನಗೆ ನೋಡಕ್ ಇಕ್ಕಿರೋದು. ನಿಂಗೆ ಯಾಕೆ ಬರಲ್ಲ? ಅಯ್ಯೋ ಪಾಪ ಹೆಂಗೋ ನಮ್ ತಂಗಿ ಚೆನ್ನಾಗಿದ್ರೆ ಸಾಕ್ಬಿಟ್ರು. ಚೆನ್ನಾಗಿದೆ ಸಾಕು ತಾಯಕ್ಕ. ಇನ್ನ ಟ್ಯಾಬ್ ನೋಡ್ಬಿಟ್ಟು ಕೆಲಸ ಕೊಟ್ರೆ ಕೆಳಗಡೆ 2 ವರ್ಷದ್ದು ಇದು ಮಾಡಿ ಫೈಲ್ ಮಾಡಿ ನಡಿ ಅಂತ. ಕಂಪನಿ ಯಜಮಾನಿ ಏಯ್ ಓನ ತಾಯಿ ಅದೆಲ್ಲ, ಏಯ್ ಅದೆಲ್ಲ ಮಾಡ್ಬೇಕು. ಅದೆಲ್ಲ ಮಾಡ್ರೆ ಸ್ಯಾಲ್ರಿ ಬರ್ತದೆ ನಿಂಗೆ. ಸ್ಯಾಲ್ರಿ ಅಲ್ಲ, ಡಿಗ್ನಿಟಿ ಬರುತ್ತೆ. ಸ್ಯಾಲ್ರಿ ಡಿಗ್ನಿಟಿ ಬೇಡ, ಸಾಲಿ. ಏಯ್ ಅದೆಲ್ಲ ಇವಳು ಕಾಲ್ ಮಾಡಿಸ್ಬೇಕು ನೋಡು. ಅವೆಲ್ಲ ಇವೇನೋ ಇವು ಮಾಡ್ಕೊಂಡು ಮಾಡು ಆಯ್ತೆ. ಕಲ್ತ್ಕೊಂಡ್ಬಿಡು. ನೆಕ್ಸ್ಟ್ ನೀನು ಸಿವಿಲ್ ಇಂಜಿನಿಯರ್ ಪಕ್ಕ ಅವರೆಲ್ಲ ಫೀಲ್ಡ್ ವಿಸಿಟ್ ಹಾಕ್ಬಿಡು, ನೀವೆಲ್ಲ ಆಫೀಸ್ ವಿಸಿಟ್ ಮಾಡ್ಕೊಂಡ್ಬಿಡಿ ಸಿಸ್ಟಮ್. ಇವಾಗ ನಿಮ್ಮಿಬ್ರು ಇವು ಈಗ ಆ ಬೀರಲ್ಲಿ ಇಕ್ತೀಯಾ? ಇದನ್ನ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳೋಣ. ಆ ಬೀರ್ ಬಂದ್ರೆ ಈ ಬೀರ್ ಹಾಕ್ಬಿಟ್ಟು 15 ಅದು ಚೆನ್ನಾಗಿ ಮಾಡಿರೋದು. ನಿಮ್ಗೆ ಇಷ್ಟ ಆದ್ರೆ ಪರವಾಗಿಲ್ಲ. ನಮ್ಗೆ ಏನೋ ನಮ್ಮ ಹತ್ರ ಯಾರು ಮೇಡಮ್, ಅಪ್ಪ ಅಮ್ಮ ಬಡವ್ರು ಮೇಡಮ್, ಕೈಲಾದಷ್ಟು ಮಾಡಿದೀವಿ. ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಅಣ್ಣ ಅದು ಅಪ್ಪ ಅದು ಏನೋ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ, ಸರಿನಾ? ಹಾ ನೋಡು ಎಷ್ಟೆಲ್ಲ ಹಿಂಸೆ ಬಿಟ್ಕೊಂಡ್ರಿ. ನಿನ್ಗೋಸ್ಕರ ಕಾಕಿ ಹಾಕಿರಲ್ಲ, ಕಾಕಿ ಹಾಕೊಂಬಂದಿದ್ದೀನಿ ಇವತ್ತು, ಡ್ರೈವರ್ ಹಾಕಿನ. ಹಂಗಾಗಿ ಏನೋ ಮಾಡು ಆಯ್ತಾ? ನಾವು ರಾಜು ಏನೋ ಇದು ವಾಶ್ರೂಮ್ ರೂಮ್ ಇದ್ದಂಗೆ ಅದಲ್ಲೂ. ಇಲ್ಲಿ ಹಾಕ್ತೀರಾ? ಡ್ರೆಸ್ಸಿಂಗ್ ಟೇಬಲ್ ಹಾಕ್ತೀರಾ? ಇಲ್ಲಿ ಬೀರ್ ಆರಾಮಾಗಿ ಹಿಡಿದ ನೋಡಿ. ನಮ್ದು ಇದು ಸುಚ್ಚ ಇರೋದು. ಏಯ್ ಬರ ಸುಮ್ಮೀರಣ, ಬರಲ್ಲ ಬರಲ್ಲ. ನೀವಿಬ್ರು ಇಲ್ಲ ಇಲ್ಲಿ, ನೀವಿಬ್ರು ಮೇಲ 6 ರೂಮ್ ಖಾಲಿನ ಪಕ್ಕದು. ಅಣ್ಣಂಗಾರ ನಮಿಕರಣ ಅದು ನಾವು ಬಂದ್ರೆ ಎಷ್ಟು ಮಂಚಲ್ಲಿ ಇವಾಗ ಹಾಸಿಗೆ ಐತೆ ಕೆಳಗಡೆ? ಹಾಸಿಗೆ ಆಯ್ತಾ? ಯಾವ್ದೋ ಒಂದು ನಮಗೆ ಗೋಂಚಲ ಕೊಟ್ಟು ಮಡಿಕಂತೀವಿ. ಚೆನ್ನಾಗಿದೆಯಲ್ಲಮ್ಮ, ಹೋಗ್ಲಿ. ರೂಮ್ ಚೆನ್ನಾಗೈತಣ. ಅಲ್ಲಮ್ಮ ನೀನ್ ಚೆನ್ನಾಗಿದೆ ಅಂತ ಅಣ್ಣ ಕೇಳಿದ್ದು. ಮನೆ ಬಂದು ಸಿಕ್ಕಿಲ್ವಲ್ಲ. ನೀನ್ ಚೆನ್ನಾಗಿದ್ರೆ ಸಾಕು, ಏನಿಲ್ಲ. ಅಣ್ಣಂಗೆ ಥ್ಯಾಂಕ್ಸ್ ಹೇಳು. ನನ್ಗ ಗಂಡುಡಿ ಕೊಡಿ. ನಂಗೆ ಎಲ್ಲ ಹೇಳಿದ್ರ ಅಲ್ಲೇ ಹೇಳು. ಅಲ್ಲಲ್ಲ ಹೇಳಾಯ್ತಾ? ಚೆನ್ನಾಗಿದ್ಯಾ? ಖುಷಿಯಾಗಿದ್ಯಾ? ಫೋನ್ ಮಾಡಿದ್ಲಮ್ಮ ಆಫ್ಟರ್ ಮ್ಯಾರೇಜ್? ಒಂದ್ 2-3 ಸಲ ಮಾಡಿದ್ರು. ಇವಾಗ ರೀಸೆಂಟ್ ಮಾಡ್ತಿಲ್ಲ, ಒಂದ್ ವಾರ ಇರ್ಲಿ ಇವಾಗ ಮಾಡಲ್ಲ ಬಿಡು. ನೀನು ನಾಳೆಯಿಂದ ಬರ್ತದೆ. ನಮಗೂ ಮಾಡಿಲ್ಲ. ಚಾಕ್ಲೇಟ್ ಆಮೇಲೆ ಇನ್ನೇನ್ ಮಾಡಿದ್ವಿ? ಗಿಫ್ಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡ್ಬೇಕಾಯ್ತು. ನಾವು ಒಂಚೂರು ದಪ್ಪ ಏನಿಲ್ಲ ಮಂಚು. ನೀ ಬಿಡು, ನಾವೇ ತೆಗಿತೀವಲ್ಲ. ಬಿಡು, ನಾವು ನೋಡ್ತೀವಿ ಬಾ. ಅದ್ರಲ್ಲಿ ಪರ್ಸನಲ್ ಅಲ್ಲ ಅವತ್ತೆ. ಓಹೋ, ನಮಗೆ ಗೊತ್ತಿಲ್ಲ ಪರ್ಸನಲ್ಲು. ಇರ್ಲಿ ಇರ್ಲಿ, ಇವ್ ನೋಡು ಜೋಕ್ ತುಂಬ್ತವನೆ. ಅಣ್ಣ ರಾತ್ರಿ ತಂದಿರೋದ್ ಕೊಡೋಣ. ನಿನ್ನೆ ಮತ್ತೆ ಏನ್ ಕಂದಿ ಇವಾಗ ತಾನು ರಾತ್ರಿ ತಂದಿರೋದು ಅಂತ? ಜೋಬಲ್ಲಿ ಇಟ್ಕೊಂಡ್ಬಿಡಿ. ಎರಡು ಜೋಬಲ್ಲಿ ಕೈಕೊಂಡು ಒಂದು ಕೈ ಇಟ್ಕೊಂಡಿರೋದು ಅಂತ ಚಿಕ್ಕ ಹುಡುಗಿ ತರ. ಅವೆಲ್ಲ ಜಾಸ್ತಿ ತಿನ್ನಕೋಬೇಡ. ಬಾ ತಾಯಿ, ಗಡಿ ಬೇಗ ಬಾ. ಇದಾಕಂಡಿ ಇಲ್ಲೇ ಇಟ್ಕೊಂಡು ಇವಾಗ ಅದನ್ನ ಮುಖಾನೆ ತೊಳ್ಕೊಂಡಿಲ್ಲ ಬಂದು. ಏನು ಹೇಳತ್ತ ತೊಗೊಂಡ ನಾಲ್ಕು ದಿವಸಲಿ ಹೆಂಗಿದ್ರು ಇದಕ್ಕೆ ಹೋಗ್ಬೇಕಲ್ಲ. ಕೈಸಿ ಇವಾಗ ಬೀರ್ ಇಳಿಸ್ಬೇಕು. ಬೀರು ಬೆದ್ದು ಮನೇಲಿ ನಾನು ಪೂಜೆ ಮಾಡ್ತಾರೆ. ಬೀರು ಬೆಡ್ಡು ಪಿಲ್ಲ ಅಣ್ಣನ ಮನೆಗಂತೂ ಈಗ ಕೊಚ್ಚೆ ಬಿಡ್ತಾರೆ. ನಮ್ಮನೆ ನಮ್ಮ ಅಪ್ಪ ಹಂಗಾಗದೆ. ಕಳ್ಳನ ಮನೆ 10 ಗಂಟೆಗೆ ಹೋದ. ನೀನು ಇವಾಗ ಏನು ಮಾಡ್ತಾ ಅಂತ ಸ್ವಲ್ಪ ಅಲ್ಲಿ ಏನೋ ಸ್ವಲ್ಪ ಬೇರೆ ಥರ ಆಗೋದ ವಯಸ್ಸಲ್ಲಿ ಸ್ವಲ್ಪ ಪೇಮೆಂಟ್ ಇಶ್ಯೂ ಆಯಿತು. ಇದ್ರತವ ಟೆಕ್ನಿಕಲ್ ಗ್ಲಿಚಸ್ಸು. ಯಾರು ಅಂಗಡಿಗೆ ರಿಸೀವ್ ಆಗಲಿಲ್ಲ.
ಅದಕ್ಕೋಸ್ಕರ ಏನೋ ಆಗೋಯ್ತು. ಇವಾಗ ಇದು ಮಾಡ್ಕೊಂಡು ಅಷ್ಟೇ. ರಂಗೋಲಿ ನೋಡ್ರಿ ಕೆಲಸ ಹಾಕ್ಬಿಟ್ರೆ ಯಾರು ಕೆಡ್ಸಿದ್ದು? ಮನೆ ಮುಂದೆ ಕಸಬ ಮನೆ ಮುಂದೆ ಅಮ್ಮ ರಂಗೋಲಿ ಹಾಕ್ತಾಳ ತಾಯಿ ಮನೆ ಮುಂದೆ. ಇದು ಬಿಟ್ಟು ಬೆಳಗಕ್ಕೆ ಹೋಗೋರಪ್ಪ ಹಾ ಹೊತ್ತಿಗೆ ಹೋಗೋರಿದ್ರೆ ಅದ್ ಬಿಟ್ಟು ಬೇರೆ ಹೋಗ್ಬೇಕಾ? ಇನ್ನೇನು ಅಮ್ಮ ಕಳ್ಸ್ರಮ್ಮ ರಂಗೋಲಿ ಒಂದು ಬರಲ್ಲ ಬೇಕಿದ್ರೆ ಬರ್ತಮ್ಮ ನಾವು. ಬತ್ತು ಹೇಗೋ ಇತ್ತೀರ ಅನ್ಕೊಂಡಿದ್ದೆ ನಾನು ಸದನಕ್ಕೆ. ರಂಗೋಲಿ ನೀವಿದ್ದು ಹೋಗ್ರಿ ಅಂತ ಹೇಳ್ತಿರೋದು. ಅಮ್ಮ ರಂಗೋಲಿ ಇಕ್ಕಳ ಅಂತ ಹೇಳಿ ನಾವು. ರಂಗೋಲಿ ರಂಗೋಲಿ ಹಾಕ್ತಾಳ ಪರವಾಗಿಲ್ಲ. ಯಾರು ಹಾಕಿರೋದು ಆಮೇಲೆ ಬರಲ್ಲ. ಅಲ್ಲ ಅಷ್ಟ್ ಚೆನ್ನಾಗ್ ಬರಲ್ಲ. ಲಾಸ್ಟ್ ಮದ್ವೆ ಸೆಟ್ ನೆನ್ನೆ ಕಲ್ತಿತ್ತು. ಹಾಕಿದ್ರು ನೆನ್ನೆ ಮನೆ ಎಲ್ಲ ಚೆನ್ನಾಗಿತ್ತು. ಹೌದಾ? ಮದ್ವೆ ಸೆಟ್ ಮೇಲೆ ಕಲ್ತಿರೋದು. ಇವ್ರು ಅತ್ತೆ ಸಸ್ಯ ಪಾರ್ಟಿ ಸರಿ ಇಲ್ಲ. ಅದೆಲ್ಲ ಏನಿಲ್ಲಪ್ಪ. ಅಡಿಗೆ ನೀನ್ ಮಾಡೋ ತಾಯಿ ಮಾಡ್ತಾರೆ ಅವ್ರು. ಬಿಡ್ರಿ ಮಾಡ್ತಾಳೆ. ನೀವೇನ್ ಮಾಡ್ತಾ ಇದೀರಾ? ಇಲ್ಲ ಇಲ್ಲ ಮಾಡ್ತಾರಪ್ಪ. ನಾನೇ ಮಾಡಿ ಅಲ್ಲ ಮತ್ತೆ ಇದನ್ನೇ ಬಿಟ್ಟಿದ್ರೆ ಅಷ್ಟೇನೆ ಮಾಡೋದು. ಬೋಂಡ್ ಇವಳಿಗೆ ಹಾಕ್ತಾ ಕೊಡ್ರಿ. ಇಲ್ಲ ಇಲ್ಲ ಆಮೇಲೆ ಹಾಕೋದು ನಾನು ಹಾಕಲ್ಲ. ಇದು ಮಾಡ್ರನ್ ಅತ್ತೆ ಕಣೋ. ಎಲ್ಲ ಸಸ್ಯ ಸಪೋರ್ಟ್. ಏನಿಲ್ಲ ಎಲ್ಲ ಅವ್ರು ಮಾಡ್ತಾರೆ ನಾನು ಮಾಡ್ತೀನಿ. ಪರವಾಗಿಲ್ಲ ನಮ್ಗೂ ಅದೇ ಬೇಕು. ಯಾಕಂದ್ರೆ ಸೊಸೆ ಮೇಲೂ ನಾನು ಬಿಡಲ್ಲಪ್ಪ. ನಮ್ಮನೆ ಮಗ ಅದು ತರ ನನಗೆ ಇದು ಮಾತಂದ್ರೆ ಇದು ಮಾತಂದ್ರೆ ಮಾತು. ಇವಾಗ್ಲೂ ಹೇಳ್ತೀನಿ ನಾನು. ನಿಜ ಹೇಳೋದು ಆಶಾ ಹೆಂಗ ಹಂಗೆ ಚೆಂದು ನನಗೆ. ನಡೆಯ ತಿಳಿಸೋಣ ಬರ್ರಿ. ಅರುಣ ಇರ್ಲಿ. ಐಡಿಯಾ ಕೊಟ್ಟಲ್ಲ ಬೀರಿಗೆ ಹಗ್ಗ ಕೆತ್ತಲ್ಲ ಅಂತ. ಬಂದಪ್ಪ ಮಾವನು ಯಾರು ಸಾಕು ಬರೋಣ ನಾವೇ ಎತ್ಬಿಡೋದು ಆರಾಮಾಗಿ. ನಾನೇ ಇವ್ರು ಏನ್ ಕಿರಣ ಕರ್ಕೊಂಡ್ ಬಂದಿದ್ರಪ್ಪ. ಕಿರಣ ನೂರಲ್ಲೇ ಬನ ಬಲ ಇದ್ದಂಗೆ. ತಪ್ಪೇಳ್ತಿದ್ಯಾ? ಕಿರಣಗೆ ನಮ್ಮ ಅಕ್ಕನಿಗೆ ಕಿರಣ್ ಡಾನ್ಸ್ ಫೇವ್ರೇಟ್. ಲೇ ಅವ್ನ್ ಮಂತ್ರಾಲಯದಿಂದ ಗೊತ್ತಾಯ್ತವಾ? ಅದು ಟಿ ಗಡಿ ಟಿವಿಲಿ ಹಾಕ್ಬಿಟ್ಟವ್ರೆ. ಟ್ರೋಲ್ ಮಾಡಿ ಬಿಸಾಕ್ತವ್ರೆ. ತಗೊಳಪ್ಪ ದೊಡ್ಡ ಮಕ್ಳು ಹಿಂಗೆ ಅಂತ ಹಿಂಗ. ಆಯ್ ಇವ್ನ ಹೆಸರೇನೋ ಮರ್ತ್ಬಿಟ್ಟೆ ಕಣ. ಅವಳ ಹೆಸರು ಗೊತ್ತು ತಾನಿಯಾ ಅಂತ. ಇಶಾಂತ್ ಅಂತ. ಅಣ್ಣ ಮಂಜಣ್ಣರೇ ಚೆನ್ನಾಗಿದ್ದೀರಾ? ನೋಡ ಕಿರಣ ಕಂಡೀಷನ್ ಏನಾಗದು ಕಣ್ರಿ ಏನಾಗ ತಗೊಂಡಿದ್ದೀನಿ. ತಾನಿಯಾ ಆಯ್ ತಾನಿಯಾ ನಾನು ಯಾರು ಗೊತ್ತಾಯ್ತಾ? ಇವಾಗ ಮುಂದಕ್ಕೆ ಕಿರಣ ಮೇಂದ್ರೆ 50 kg ಒಂದು 70 100 kg ಇಲ್ವಣ ಇದು. ಸಿಕ್ಕಾಪಟ್ಟೆ ಗೇಜ್ ಐತೆ. ಕೆಳಗಡೆಯಿಂದ 3ನೇ ಫ್ಲೋರ್ ತಗೊಂಡಿದ್ದೀವಿ ನೋಡ್ರಿ. ಅಲ್ಲಿಂದ ಕೆಳಗಡೆ ಫ್ಲೋರು, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಇವನಂತೂ ಹಂಗಾರೆ ಸ್ವಲ್ಪ ಏನೋ ಕಾರ್ ಏನೋ ಹೋಯ್ತಾ? ಏನೂ ಆಗಿದಲ್ವಾ? ಅವ್ನು ಕವರ್ ಹಾಕ್ಸಿದೆ ಬೆಸ್ಟ್ ಆಯ್ತು. ನೀನು ಬೇಡ ಅಂತೀವಿ ನೋಡಿ. ಅದನ್ನ ತೆಗೆದ್ಬಿಡ್ರಿ, ಅದನ್ನ ಶಿಫ್ಟ್ ಮಾಡ್ಬಿಡೋಣ. ಮತ್ತೆ ನಿಮ್ ಕೈಲಿ ಆಗುತ್ತಾ ಮಾಡಕ್ಕೆ? ಆಯ್ತ ಬಾಬು ಒಂದೇ ಕಡೆ ಬೇಯಿಸ್ಕೊಂಡ್ರಿ. ಆಗಿಲ್ಲ ಇಸ್ಕೊಂಡು ಸಿಕ್ಕಾಪಟ್ಟೆ ತಡ್ಸ್ಬಿಡ್ತೀನಿ. ಸುಸ್ತಾಯ್ತಾ? ತಡ್ಸ್ಬಿಡ್ತಿಲ್ಲ ಒಂದ್ ಕಡೆ ಇಲ್ಲ ಬಿಡು. ಆಗಿಲ್ವಾ? ಅದು ತಗ್ಕೊಂಬಿಟ್ಟು ಬಾಯ್ತಾ ಇಕ್ಬಿಡ್ತೀವಿ ಒಂದೇ ಸಲ. ಯೂಸ್ ಮಾಡಿ ಹೇಳ್ಕೊಡ್ತೀವಿ. ತಲೆಗೆ ಹೊಡ್ಕೊಬೇಡ. ಹೆಂಗದೆ ಕಲರು ಕಬ್ಬಣ ಇದು ಮರದಲ್ಲ. ಚೆನ್ನಾಗಿದೆ ಡಿಸೈನು. ಹಿಂಗದೆ ಮಮ್ಮ ಕೆಳಗಡೆ ಇದು ಅದ್ರಾಗೆ ಒಳಗಡೆ ಇಲ್ಲಿ ಹಾಕ್ಬಿಡೋಣ ಅವನ. ಹಾಕ್ಬಿಡೋಣ ಬಾ. ಕಾಲು ಕಾಲು ಅಲ್ಲಿ ಟೇಸ್ಟ್ ಇದೆ ಅವರು ಸ್ಕ್ರಾಚ್ ಆದ್ರೆ ಅಲ್ಲಿ ಇಲ್ಲ ಇಲ್ಲ ಹಿಂಗೆ ಒಂದ್ ಕಡೆ ಕ್ರಾಸ್ ಎತ್ಬಿಟ್ಟು ಹಾಕ್ಬೋದು. ಅಲ್ಲ ಅಲ್ಲಿ ಸ್ಕ್ರಾಚ್ ಆದ್ರೆ ಅಂತ ಇವ್ರು ಹಂಗಂದ್ರೆ ಅದು ಬಟ್ಟೆ ತೆಗಿ ಹೋಗಿತ್ತು ಜಲ್ದಿ. ಹಳೆ ಬೇರೆ ತೆಗಿ ಹಾಕ್ಬಿಡ್ತೀವಿ. ಸಕ್ಸಸ್ಫುಲ್ ಪ್ಲೇಸ್ ಬಾ ಅಕ್ಕ ಎಕ್ಸ್ಪ್ಲೇನ್ ಮಾಡ್ತೀವಿ ಬರತ್ತಿಲ್ಲಿ ಬರ್ರಿ ನೀವು ಹೇಳ್ಕೊಡ್ಬೇಕು ಅದೊಂದ್ಸರಿ ಸಪೋರ್ಟ್ ಗೊತ್ತಾಗಲ್ಲ ಸ್ವಲ್ಪ. ಬೀರನ್ನ ಪ್ಲೇಸ್ ಮಾಡಿ ಆಯ್ತು. ಓಪನ್ ಮಾಡಿ ಫೈನಲಿ ರೂಮ್ಗೆ ಇದೆ ನೀವು ರೂಮು. ಓಪನ್ ಮಾಡಿ ತೋರಿಸ್ಬೇಕಲ್ವಾ? ಅದನ್ನು ಬೇಕಂತ ಇದು ಬೇಕಂತ ಓಪನ್ ಮಾಡು. ನೀ ಇಲ್ಲ ನೀವು ಹೇಳ್ಬೇಕು. ನೀವೇ ಬೀರ್ ಆರ್ಡರ್ ಕೊಟ್ಟಿರೋ ಮಹಾನ್ ಭಾವರು. ಹಾ ಓಹೋ ಪುಟ ನಿನ್ನ ಅಡ್ಡಿ ಮಾಡಿದ್ರು ನಿನ್ನ ಅಡ್ಡಿನ ಲಾಕ್ ಹಾಕಿ ಹೇಳ್ಕೊಡ್ತಾರೆ ಅಂತ ಹೇಳು. ಅದು ಸ್ವಲ್ಪ ಗ್ಲಿಚ್ ಅದು, ಟೆಕ್ನಿಕಲ್ ಗ್ಲಿಚ್ ಅದು. ಸುಮ್ಮನೆ ಗೊತ್ತಾಗಲ್ಲ ನಾನು ಅವಾಗೇ ತಂದಿದ್ದಣ್ಣ. ಇನ್ನೊಂದ್ಸರಿ ತಾಯಿ ಅದು ಲಾಕ್ ಆಗುತ್ತದೆ. ತಿರ್ಗಿ ಓಪನ್ ಮಾಡ್ಬಿಟ್ಟು ಹೊಡಿ ತಳ್ಬೇಕು. ಆಯ್ತಾ? ನೋಡ್ದಲ್ಲ ಹೇಳ್ಕೊಡ್ಲಿ ಹೇಳ್ಕೊಡ್ರಿ ನಾಗರಾಜ್ ಅವ್ರೆ. ಹೇಳ್ದೆ ಆಲ್ರೆಡಿ ಗೊತ್ತಾಯ್ತು. ಇವಾಗ ಹೇಳ್ರಿ ಒಂದ್ಸಲಿ.
ಏನಕ್ಕೆ ಅಂತ ಕಂಪಾರ್ಟ್ಮೆಂಟು ಉಮಾದೇವಿ ಅವ್ರೆ ಇಲ್ಲಿ ಗೋಲ್ಡು ಹಂಗೆ ಇಟ್ಕೊಡ್ಬೇಕಲ್ಲ ನೀನ್ ನೋಡೇ ಬಿಡು ಹಂಗೆ ಹೇಳ್ತಾಳೆ ಚಡ್ಡಿ ಹರಿದ್ರು ಮತ್ತೆ ನಾವೇ ಕೊಡ್ಬೇಕಾಗಿರುತ್ತೆ. ಗೋಲ್ಡ್ ಇಕ್ಕಂದ್ರೆ ನಾವೇ ಗೋಲ್ಡ್ ಕೊಡ್ಬೇಕಂತ. ಅದು ನಿನ್ ಪಾಯಿಂಟ್ 100% ನಿಜ. ಯಾರು ಸಾಮಾನ್ಯ ಯಾಕೆ ಹಾಕಿಲ್ಲ ಗೋಲ್ಡ್ ಬದ್ಮಾಸ್ ನನ್ನ ಮಕ್ಕಳ? ಅದೇ ಹಬ್ಬ ನಾನಾಗಿದ್ದಿಲ್ಲ ಗೋಲ್ಡ್ ಅಂಡ್ ಡೈಮಂಡ್ ಇಕ್ಕಬಿಡ್ತಿದ್ದೆ ನಾನ್ ತಂದ್ಕೊಡ್ಲಿಲ್ಲ. ಕ್ಯಾಶ್ ಅದು ಗೋಲ್ಡ್ ಅದು ಅಂತ ಕ್ಯಾಶು. ಅದೇ ಇದು ಗೋಲ್ಡ್ ಇದು ಕ್ಯಾಶು. ಕ್ಯಾಶ್ ದೊಡ್ಡದಾಗೋಯ್ತು. ಓ ಇರ್ಬೇಕಮ್ಮ ನಿಮ್ದು ಯಜಮಾನ ಜಾಸ್ತಿ ಸ್ವಲ್ಪ. ಅದೆಲ್ಲ ಕಮ್ಮಿ ಏನಿಲ್ಲ. ಇದು ಅಷ್ಟೇ ಅಲ್ಲ. ಆಯ್ತು ನಾಲ್ಕು ಇಷ್ಟೇ. ಈ ಸೈಡು ಇನ್ ಸೈಡ್ ಇಲ್ಲಿ ಬೇಕಾದ್ರೆ ಏನಾದ್ರು ಡೈಮಂಡ್ ಗಿಮಂಡ್ ಇದ್ರೆ ಇಕ್ಕು. ತಲೆ ಕೆಡ್ಕೊಂಬೇಡ ಇನ್ ಸ್ವಲ್ಪ ಬರ್ಬೋದು. ಬರ್ಲಾ ನಾನು ಸ್ಟ್ರಗಲ್ ಮಾಡ್ತೀನಿ ಇನ್ ಸ್ವಲ್ಪ ದಿನ. ನಾನು ಹಿಡಿತೀನಿ ಆ ಫೀಲ್ಡಿಗೆ. ಇಲ್ಲ ಇಲ್ಲೇ ಹತ್ತಿ ಬೇಲಿ ಎಲ್ಲರೂ ಮೈನಿಂಗ್ ಮಾಡೋಣ. ನಾಲ್ಕು ಡೈಮಂಡ್ ಮೈನಿಂಗು ನಾಲ್ಕು ಇಷ್ಟ ಆಯ್ತಾ ನಮ್ಮ ತಾಯಮ್ಮ? ಡಿಸೈನ್ ಇಷ್ಟ ಆಯ್ತಾ? ರೋಜ್ ಹೂವು ಕೊಡಿ ನೀವು. ರೋಸ್ ಅಲ್ಲ ರೋಜಾ ಹೂವು. ಅದು ಎರಡು ಒಂದೊಂದಲ್ಲ ಅಂತ. ಅದು ನೋಡು ಇದು ಇದು ಕಾರ್ ಯೂಸ್ ಮಾಡ್ಬೇಡ ಯಾಕಂದ್ರೆ ಅದು ಒಳಗಿಂದು ಬೆಂಡಾಗಿ ಹೋಗುತ್ತೆ. ಇದನ್ನೇ ಯೂಸ್ ಮಾಡು. ಇದನ್ನ ಸರಿ ಮಾಡ್ಕೊಂಡು ಆಮೇಲೆ ಸುತ್ಕೆ ಚೆಚ್ಚತೆ ಬೆಳಿಗ್ಗೆ ದೊಡ್ಡದು. ಮತ್ತೆ ಇನ್ನೊಂದೇನಂದ್ರೆ ಮ್ಯಾಲೆ ತಿರ್ಬೇಕಾದ್ರೆ ಸ್ವಲ್ಪ ಬೆಂಡ ಹೋಗಿದ್ದು. ನಾನೇ ಸಾರಿ ಮಾಡ್ತೀನಿ ಬೆಂಡಲೆ ಕಡಿಂಗ್ ಮೇಲೆ ಸಾಕು ನನಗೆ ಟಕ್ 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 ಅಂತ ಮುಗಿತು. ಅಣ್ಣ ಬಿಡಣಿರ್ಲಿ. ಎರಡು ಬೇಡ ಕಣ. ಓ ನಾಗರಾಜ್ ಅವ್ರೆ ವಾಟ್ ಇಸ್ ದಿಸ್? ಹೊಸದು ಅಂತ ಇರ್ಲಿ ಕೀ ಬಂಚ್ ರಾಜ್ ಕೊಡ್ಬೇಕಂತೆ ನೋಡಿದ್ರಿ ಎತ್ತಿದ್ದು ಅಕ್ಕ. ಏನಪ್ಪ ಎಮರ್ಜೆನ್ಸಿ ಬರ್ತವೆ. ನನಗೆ ಕೊಡು ನಾನು ಬರ್ತೀನಿ ಯಾವಾಗ ಅವಾಗ ಸ್ವಲ್ಪ ಸರಿ ಇಲ್ಲ ಕೊಡು. ಇದು ನಾವೇನ್ ತಂದಿಲ್ಲ ಇವ್ರು ತಂದಿಕೊಂಡ್ರೆ ನೋಡಿ ಖಾಲಿ ಖಾಲಿ ರೂಮ್ ಫಿಲ್ ಬಂದ್ರ ಹೋಗ್ ಬಂದ್ರು ಮೇಕಪ್ ಪೌಡರ್ ಸ್ನೋ ಪೌಡರ್ ಹಾಕಣಕ್ಕೆ ಖುಷಿ ಆಯ್ತಾ? ಬರೋಣ ನಾವು. ತಾಯಿ ಊಟ ಗಿಟ ಎಲ್ಲ ಬೇಡ. ಅದೊಂದು ಚಾಟ ಕೊಟ್ಬಿಟ್ಟು ತಿನ್ಕೊಂಡೋತೀನಿ ನಾನು. ಬಾಳೆಹಣ್ಣು ಕೊಟ್ಟು ತಿನ್ಕೊಂಡೋತೀವಿ. ಊಟ ಗಿಟ ಬೇಡ ತಾಯಮ್ಮ. ಅದು ತೆಗಿಯಕ್ ಆಗಲ್ಲ ಇವತ್ತು ಇವಾಗ ಏನ ಮಾಡಮ್ಮ. ಕಿರಣ ತಾಳು ಅವ್ನು ಅಲ್ಲಿ ಎರಡು ತಗೊಂಡ್ಬಿಡ್ತೈ ಸಾಕು. ಸರಿನಾ? ನಾಗೇಶಣ್ಣ ಬರ್ತಡೇ ಚಾಕ್ಲೇಟ್ ಬೇಡಮ್ಮ ಚಾಕ್ಲೇಟ್ ಬರ್ತಡೇದನಾ? ಇಲ್ಲ ಇಲ್ಲ ಬೇಡ. ಅಷ್ಟ ಮಾಡಿ ಅವನಿಗೆ ಕೊಡು. ಕೊಟ್ಟ ಅವನೇ ಖಾಲಿ ಮಾಡ್ತಾನೆ ನಿಮ್ಮಲ್ಲ. ಏನ ತ್ರಿಶಾಂತ ಮಾತಾಡಿದ್ರೆ ಇಸ್ಕೊಂಡು ನೀನು ಮಾತಾಡ್ಸೋ ಬರೋಣ. ನಾನು ಏನಂತಾನೆ ಅತ್ತೆ ಅಂತನಾ? ಏನೋ ಅನ್ಸೋ ಅತ್ತೆ ಅನ್ನಲ್ಲ. ಯಾರು ಅತ್ತೆ ಅನ್ಬಾರ್ದು ಆಂಟಿ ಅನ್ಬೇಕು. ಮೈಸೂರು ನಮ್ಮ ಭಾವದ ತಂಗಿ ಮಗ ಮಗ ತ್ರಿಶಾಂತ್ ತಾನ್ಯ ಅಣ್ಣ ತಂಗಿ. ಅನ್ಸು ಅತ್ತೆ ಅನ್ಸು. ಆಂಟಿ ಅಯ್ಯೋ ಬರೆಯೋದಿಲ್ಲಪ್ಪ ಅತ್ತೆ ಅಂತ ನೋಡೋಣ. ಅತ್ತೆ ಮದುವೆತೇನೋ ಅತ್ತೆ ಮದುವೆತಿ. ಅದ್ ಮೊನ್ನೆ ಹಳ್ದಿದ್ ಹಾಕಿದ್ರಲ್ಲ ಕಿತ್ತಾಕ್ತಿದ್ವಿ. ಮಾಮ ಹಂಗೆ ಮಾಡ್ಕೊಂಡು ನನ್ ಮದ್ವೆಗೂ ಬೇಕು ಅಂತವನೆ. ಹುಡುಗ ಅತ್ತೆ ಮಗಳಾದ್ರೆ ಮದುವೆತೇನೋ. ನನ್ ಮಗ ಬರ್ತಾನೆ. ಈ ಒಳಗ್ ಇಲ್ಲೇ ಇಡ್ ಮಾಡೋಣ. ನನ್ನ ತಂಗಿಗೆ ಬಾಯ್ ಬಾಯ್ ಹೇಳಿ. ನಮ್ಮ ಮನೆಗೆ ಹೋಗೋ ಸಮಯ ಬಂತು. ಬಾಯ್ ಬಾಯ್ ಮಾಡೋಣ. ಹೋಗ್ತೀವಿ ಊಟ ಮಾಡ್ಕೊಂಡು ಹೋಗ್ತೀವಿ. ಬಾಯ್ ಮಾಡೋ ತ್ರಿಶಾಂತ. ಬಾಯ್ ಬಾಯ್. ಅತ್ತೇನು ಒಂದ್ಸಲಿ ಇವಳು ಯಾರು ಇವಳು ಅತ್ತೆ. ಅವಳು ತಾನಿ ಅಂತಳ. ಅವಳು ಅತ್ತೆ ಮಾಮ ಹೋಯ್ತು. ಗೈಸ್ ಅಷ್ಟೇ ಗೈಸ್. ಇವಳಂಗ್ ಇಲ್ಲೇ ಎಂಡ್ ಮಾಡೋಣ. ಇದೆಲ್ಲ ಕೊಡ್ಬೇಕಾಯ್ತು ಧರ್ಮ. ನಿಮ್ಗೆ ಗೊತ್ತಿರ್ತದೆ. ಮಿಡಲ್ ಕ್ಲಾಸ್ ಅಂತ ಯಾರ ಮನೆಗೆ ಕೊಡ್ತಾರೆ. ಸಾವುಕಾರರು ದೊಡ್ಡ ಕೊಡ್ತಾರೆ. ನಾವು ನಮ್ಮ ಮಟ್ಟಕ್ಕೆ ಎಷ್ಟು ಕೊಡ್ಬೇಕು ಸಂಪ್ರದಾಯ ಮಕ್ಕಳು ಕೊಡ್ತೀವಿ. ಬಾಟೆ ಡ್ರೈವರ್ದು ಸಂಪ್ರದಾಯ ಮಟ್ಟಕ್ಕೆ ನಮ್ಮ ಸಂಪ್ರದಾಯಕ್ಕೆ ಏನು ಕೊಡ್ಬೇಕು ಅಷ್ಟು ಕೊಟ್ಟಿದ್ದೀವಿ ಗೈಸ್ ಅಷ್ಟೇ. ಇದೆಲ್ಲ ಧರ್ಮ ಒಂದು ಇದು ಕೊಡೋದು. ಎಷ್ಟೆಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಿದ್ದೀವಿ. ಜಾಸ್ತಿ ಕೊಡೋ ಅಂತ ಪರಿಸ್ಥಿತಿ ಬಂದರೆ ಭಗವಂತ ಇನ್ನೂ ದೊಡ್ಡದಾಗೆ ಮಾಡೋಣ. ಇವೆಲ್ಲ ಲೆಕ್ಕೋಕ್ಕಿಲ್ಲ. ಗೋಲ್ಡ್ ಸಿಲ್ವರ್ ಡೈಮಂಡ್ ಕೊಡೋಣ ಫ್ಯೂಚರಲ್ಲಿ. ಇವಾಗ ಸದ್ಯಕ್ಕೆ ಮದುವೆ ವಸ್ತ್ರ ಕೊಡಬೇಕಾಯ್ತು ಒಂದು ಇಲ್ಲಿ ಲೆಕ್ಕಕ್ಕೆ ಅಷ್ಟು ಕೊಟ್ಟಿದ್ದೀವಿ ಅಷ್ಟೇ. ಆ ಬಟ್ಟೆ ಗಿಟ್ಟೆ ಎಲ್ಲ ಮೊದಲೇ ತಂದ್ಬಿಟ್ಟಿಲ್ಲ ಅಂತಂಗೆ. ನಾವು ಇವಾಗ ಬೀರು ಮತ್ತೆ ಬೆಡ್ ಮಾತ್ರ ಕೊಟ್ಟಿದ್ದೆ ಅಷ್ಟೇ. ನಾನು ಏನಿಲ್ಲ. ಕಿರಣ ನೀನು ನಿಮ್ಮ ಮಕ್ಕಳಿಗೆ ಕೊಡ್ಬೇಕಪ್ಪ ಇದನ್ನೆಲ್ಲ. ಅಷ್ಟೇ ಕತೆ ಗೈಸ್. ನೆಕ್ಸ್ಟ್ ವ್ಲಾಗ್ ಅಂತೂ ಎಲ್ಲರೂ ಗೊತ್ತಿಲ್ಲದಿರ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ವ್ಲಾಗು ಏನು ಅಂತ ನೋಡ್ತೀರಾ. ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾವು ಹೋಗ್ಬಿಟ್ಟು ಬರ್ತೀವಿ. ಅಲ್ಲಿವರೆಗೂ ಬೈ ಬಾಯ್. ಇಲ್ಲ ಕಾಕಿ ಒಳಗೆ ಹಾಕ್ಬಿಡ್ತೀನಿ ಇವಾಗ. ಗೈಸ್ ಬೈ ಬಾಯ್ ಫ್ರಮ್ ತಂಗಿ ಮನೆ.
ನೆಕ್ಸ್ಟ್ ವಾರ ಸಿಗೋಣ. ಯಾವ್ದು ನಾಯಿ ಏನೋ ಕಾಕಿ ಇಲ್ಲೋ ಕಾಕಿ ನಮ್ಮ ಟಾಟಾ ಎಸ್ನ ಇಲ್ಲಿ ಹೊಡೆದಿದ್ದೀನಿ ರೋಡಿಲ್ಲಿ ಒಂದೇ ಕಾರ್ ಪಾಸ್ ಆಗೋದು ಇಲ್ಲಿ, ಅದಕ್ಕೆ ಸೈಡ್ ಹೊಡೆದು ನಿಲ್ಸಿದ್ದೀನಿ. ನೆಕ್ಸ್ಟು ಒಂದು ಪ್ಲಾನ್ ಮಾಡ್ತಾ ಇದೀವಿ. ಆ ಪ್ಲಾನ್ಗೆ ಸ್ವಲ್ಪ ಅರೇಂಜ್ಮೆಂಟ್ ಬೇಕಾಗಿದೆ, ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ.